ರೆಡ್ ಅಲರ್ಟ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ಡಾನ್ ಶರ್ಮಿತಾ ಶೆಟ್ಟಿ. ರಾಜ್ಯದ ಜನಕ್ಕೆ ಹವಾಮಾನ ಇಲಾಖೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಮುಂದಿನ 3 ದಿನಗಳ ಕಾಲ ರಾಜ್ಯದ ಸಾಕಷ್ಟು ಭಾಗದಲ್ಲಿ ಮಹಾ ಮಳೆ ಆಗುತ್ತೆ ಅಂತ. ಈಗ ಕೊಡಗು ಭಾಗದಲ್ಲಿ ಮಳೆಯ ಆರ್ಭಟ ಹೇಗಿದೆ ಅಂತ ಫಸ್ಟ್ ನಿಮಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಕೊಡಗಿನ ತಲಕಾವೇರಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಇಲ್ಲಿ 5 ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ನಡೀತಾ ಇದೆ. ತೊಡಕಾಗ್ತಾ ಇದೆ. ಹೀಗಾಗಿ ಜೆಸಿಬಿ ತರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸ್ಥಳಕ್ಕೆ ನಡ್ಕೊಂಡೇ ಇದೀಗ ಡಿಸಿಎಸ್ಪಿ ಎಲ್ಲ ಹೋಗ್ತಾ ಇದ್ದಾರೆ ಸ್ಥಳ ಪರಿಶೀಲನೆ ಮಾಡೋದಕ್ಕೆ. ಬಿಟ್ಟು ಬಿಡದೆ ಮಳೆ ಸುರಿತಾನೆ ಇದೆ, ಧೋ ಅಂತ ಸುರಿತಾ ಇದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿಯಾಗಿದೆ. 2 ವರ್ಷದ ಹಿಂದೆ ಈ ಕೊಡಗು ಮಡಿಕೇರಿ ಭಾಗದಲ್ಲಿ ನಾವು ಇನ್ನೂ ಕೂಡ ಮರ್ತಿಲ್ಲ. ಆ ಭಾಗದ ಜನ ಅಂತೂ ಖಂಡಿತ ಮರೆಯೋಕ್ ಸಾಧ್ಯನೇ ಇಲ್ಲ. ಗುಡ್ಡ ಕುಸಿತವಾದಂತ ಪರಿಣಾಮ ಮಣ್ಣು ಕುಸಿದ್ರಿಂದ ಸಾಕಷ್ಟು ಮನೆಗಳು ನೆಲಸಮ ಆಗಿತ್ತು. ಇನ್ನೂ ಕೂಡ ಬದುಕನ್ನ ಕಟ್ಕೊಂಡಿಲ್ಲ ಎಷ್ಟೋ ಜನ. ಅಷ್ಟರಲ್ಲೀಗ ಮತ್ತೆ ಮಹಾಮಳೆ ಒಂದಿಷ್ಟು ಅವಾಂತರವನ್ನ ಕೊಡಗಿನಲ್ಲಿ ಮಾಡಿದೆ. ಕೊಡಗು ಭಾಗದಲ್ಲಿ ತಲಕಾವೇರಿಯಲ್ಲಿ ಈ ಬಾರಿ ಗುಡ್ಡ ಕುಸಿತ ಆಗಿರೋದು ಪರಿಣಾಮವಾಗಿ ಸದ್ಯಕ್ಕೆ 5 ಜನ ಕಣ್ಮರೆಯಾಗಿದ್ದಾರೆ. ಅವ್ರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಅಟ್ಲೀಸ್ಟ್ ಜೆಸಿಬಿ ತಗೊಂಡು ಹೋಗೋಣ ಅಂತ ಹೇಳಿದ್ರು ಕೂಡ ಅದು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಅಲ್ಲಿ ರಸ್ತೆ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಮತ್ತೆ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ರಸ್ತೆಗಳು ಕಿರಿದಾಗಿದೆ. ಸೊ ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಇವೆಲ್ಲವೂ ಕೂಡ ಅಡ್ಡಿ ಆಗ್ತಾ ಇದೆ ಸದ್ಯಕ್ಕೆ. ಇನ್ನು ತಲಕಾವೇರಿಯಲ್ಲಿ ಗುಡ್ಡ ಕುಸಿದಿದೆ. 5 ನಾಪತ್ತೆಯಾಗಿದ್ದಾರೆ. ಸುಳಿವು ಸಿಗ್ತಾ ಇಲ್ಲ ಅಂತ ಸ್ಥಳೀಯ ಪ್ರಶಾಂತ್ ಆಚಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಒಂದು ಅರಿವಿಗೆ ಬರ್ತಾ ಇಲ್ವಂತೆ. ಸ್ಥಳೀಯರು ಕೂಡ ಸಹಜವಾಗಿ ಆತಂಕದಲ್ಲಿದ್ದಾರೆ. 5 ಜನ ನಮ್ಮೂರವರೇ ಕಳೆದು ಹೋಗಿದ್ದಾರೆ ಅಂದ್ಮೇಲೆ ಹುಡುಕೋ ಪ್ರಯತ್ನ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಸುಳಿವು ಸಿಗ್ತಾ ಇಲ್ಲ. ತಲಕಾವೇರಿಯಲ್ಲಿ ಗುಡ್ಡ ಕುಸಿದಿದೆ ಹೌದು, 5 ಜನ ನಾಪತ್ತೆಯಾಗಿರೋದು ನಿಜ. ಆದ್ರೆ 5 ಜನ ಎಲ್ಲಿ ಹೋಗಿದ್ದಾರೆ ಏನು ಎತ್ತ ಒಂದು ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋ ಮಾಹಿತಿಯನ್ನ ಸ್ಥಳೀಯ ಪ್ರಶಾಂತ್ ಆಚಾರ್ ಅನ್ನೋರು ಕೊಟ್ಟಿದ್ದಾರೆ. ಮನೆ ಖಾಲಿ ಮಾಡಿ ಅಂತ ಅವರಿಗೆ ಮೊದಲೇ ಹೇಳಿದ್ರು. ಕಳೆದ ವರ್ಷ ನಾವು ಕೂಡ ಇಲ್ಲೇ ಇದ್ವಿ, ನಮ್ಮ ಮನೆ ಕೂಡ ನೆಲಸಮ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ಈಗ 5 ನಾಪತ್ತೆ ಆಗ್ಬಿಟ್ಟಿದ್ದಾರೆ. ನಮಗೂ ಕೂಡ ಆಘಾತ ಆಗಿದೆ. ಇಲ್ಲಿ ಮನೆ ಕುರುಹುಗಳು ಕೂಡ ಕಾಣಿಸ್ತಾ ಇಲ್ಲ. ಆ ರೀತಿಯಲ್ಲಿ ಅಲ್ಲಿ ಮಣ್ಣು ಕುಸಿದಿದೆ, ಗುಡ್ಡ ಕುಸಿದಿದೆ ಅಂತ ಸ್ಥಳೀಯ ಪ್ರಶಾಂತ್ ಆಚಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಲಕಾವೇರಿ ಕ್ಷೇತ್ರದಲ್ಲಿ ಈ ದೇವಸ್ಥಾನದ ಪಕ್ಕ ಭಾಳ ದೊಡ್ಡ ಒಂದು ದುರಂತವನ್ನು ನಡೆದಿದೆ. ನಿನ್ನೆ ಹೆಚ್ಚಿನ ಅಂಶ ಮಧ್ಯರಾತ್ರಿ ಮೇಲೆ ಅಚಾನಕ್ಕಾಗಿ ಮನೆ ಎಡಬದಿಯ ಗುಡ್ಡದ ಮಣ್ಣೆಲ್ಲ ಮನೆ ಮೇಲೆ ಬಿದ್ದು ಇವತ್ತು ಬೆಳಿಗ್ಗೆ ನೋಡುವಾಗ ಎಲ್ಲ ಮನೆ ಇಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ. ಅದರಲ್ಲಿ ನಮ್ಮ ತಲಕಾವೇರಿ ಆಚೆ ಕುಟುಂಬದ ನಾರಾಯಣಾಚಾರ್, ಅವರ ಹೆಂಡತಿ ಶಾಂತಾಚಾರ್ ಅಂತೇಳಿ, ನಾರಾಯಣಾಚಾರ ಅಣ್ಣ ಸ್ವಾಮಿ ಅನಂತೀರ್ಥ, ಮತ್ತು ಇಲ್ಲಿಗೆ ಪೂಜೆ ಸಹಾಯಕ್ಕೆ ಬಂದ ರವಿಕಿರಣ್ ಹೇಳುವಂಥ ಬಂಟ್ವಾಳದ ಹುಡುಗ, ಹಾಗೆ ಜಲಂಪಾಡಿ ಗ್ರಾಮ ಅಲ್ಲಿಂದ ಬಂದ ಶ್ರೀನಿವಾಸ ಪಡ್ಡಿಲ್ಲ ಅಂತ ಹೇಳುವಂಥ ವ್ಯಕ್ತಿ. ಈಗ 5 ಜನ ಮನೆಯಲ್ಲಿ ನಿನ್ನೆ ಇದ್ದು ಇಲ್ಲೇ ಹಾಲ್ಟ್ ಮಾಡೋದು. ನೆಲಸಮ ಆಗಿದೆ. ಹಾಗೆ ಯಾವುದು ಇಲ್ಲಿ ಅವರ ಒಂದು ಸುಳಿವು ಕಾಣ್ತಾ ಇಲ್ಲ ಯಾರಿಗೂ ಕೂಡ. ಇದು ಪಂಚಾಯತ್ ಅವರೆಲ್ಲ ಹೇಳಿದ್ರಂತೆ, ಪಂಚಾಯತಿಯವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಈ ಮಳೆಗಾಲದಲ್ಲಿ ವೆಕೆಟ್ ಮಾಡೋದು ಒಳ್ಳೇದು ಅಂತೇಳಿ. ನಾವು ಕಳೆದ ವರ್ಷ ಇದೇ ಪರಿಸ್ಥಿತಿ ಇತ್ತು. ಕಳೆದ ವರ್ಷ ನಾವು ಕೂಡ ಇಲ್ಲೇ ಮನೆಯಲ್ಲಿ, ಪಕ್ಕದ ಮನೆ ನಮ್ಮದೇ ಇಲ್ಲಿ, ಅದು ಈಗ ವಾಶೌಟ್ ಆಗಿದೆ. ನಾವು ಸಹ ಇಲ್ಲಿಂದ ಹೋಗಬೇಕು ಅಂತ ಯೋಚನೆ ಮಾಡಿದ್ದೆವು. ಹಾಗೆ ತಲಕಾವೇರಿ ಕ್ಷೇತ್ರ ಸ್ಥಳೀಯರು ಮಾತಾಡ್ತಾ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟರು. ಆದ್ರೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಮಗೆ ಲಭ್ಯವಾಗಿದೆ. ಅಂದ್ರೆ ಆ ತಲಕಾವೇರಿ ದೇವಸ್ಥಾನದ ಪಕ್ಕದಲ್ಲೇ ಈ ಅರ್ಚಕರು ವಾಸ ಮಾಡ್ಕೊಂಡಿದ್ದು. ಬಟ್ ಇವಾಗ ಆ ಭೂಕುಸಿತ ಆದ್ಮೇಲೆ, ಗುಡ್ಡ ಕುಸಿದ ಮೇಲೆ ಅಲ್ಲಿ ಮನೆ ಇದೆ ಅನ್ನೋ ಕುರುಹು ಕೂಡ ಸಿಗ್ತಾ ಇಲ್ಲ. ನಿನ್ನೆ ಸಂಜೆ ಪೂಜೆಯನ್ನ ಅರ್ಚಕರು ಮಾಡಿದ್ರು. ಅರ್ಚಕರು ಪೂಜೆ ಮಾಡಿದಂತ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ರಾಮ ಮಂದಿರ ಭೂಮಿ ಪೂಜೆ ವೇಳೆ ಅರ್ಚಕರು ಅಲ್ಲಿ ಪೂಜೆಯನ್ನ ಮಾಡಿದ್ರು ತಲಕಾವೇರಿಯಲ್ಲಿ. ಆ ಪೂಜೆ ಮಾಡಿದಂತ ವಿಡಿಯೋ ನಮಗೆ ಲಭ್ಯವಾಗಿದೆ. 5 ವರ್ಷಗಳಲ್ಲಿ ಸತತವಾಗಿ ಹೋರಾಟ ಮಾಡಿ ಸಾವಿರಾರು ಜನ ಪ್ರಾಣದ ಕಳ್ಕೊಂಡಿದ್ದಾರೆ. ಅಂತಹ ಪುಣ್ಯ ಜೀವಿಗಳ ಹಸ್ತಕ್ಕೆ ಶಾಂತಿ ಆಗಬೇಕು. ಇವತ್ತಿನ ಈ ಶುಭ ಗಳಿಗೆಯಲ್ಲಿ
ಸತತವಾಗಿ ಹೋರಾಟ ಮಾಡಿ ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅಂತಹ ಪುಣ್ಯ ಜೀವಿಗಳ ಆತ್ಮಕ್ಕೆ ಶಾಂತಿ ಆಗಬೇಕು. ಇವತ್ತಿನ ಈ ಶಿವಗಂಗೆಯಲ್ಲಿ ಪ್ರಧಾನಮಂತ್ರಿಗಳಿಂದ ಕಳೆದ 5 ವರ್ಷಗಳಲ್ಲಿ ಸತತವಾಗಿ ಹೋರಾಟ ಮಾಡಿ ಈ ಕೊಡ